ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಈ ಬಾರಿ ಮೈಸೂರು ಕೊಡಗು ಕ್ಷೇತ್ರವನ್ನು ಒಳಗೊಂಡಂತೆ ರಾಜ್ಯದ 19 ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆಯನ್ನು ಎದುರಿಸಲಿದೆ ಎಂದು ಪಕ್ಷದ ರಾಜ್ಯ ಸಮಿತಿ ಸದಸ್ಯ ರವಿ ಬಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮೈಸೂರು ಕೊಡಗು ಕ್ಷೇತ್ರದಿಂದ ಪಿರಿಯಾಪಟ್ಟಣದ ಸುನಿಲ್ ಟಿಆರ್ ಅವರು ಎಸ್ಯುಸಿಐಸಿ ಪಕ್ಷದ ಅಭ್ಯರ್ಥಿಯಾಗಿ ತಮ್ಮ ನಾಮಪತ್ರವನ್ನು ಮಾರ್ಚ್ 28ರಂದು ಸಲ್ಲಿಸಲಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷವು 19 ರಾಜ್ಯಗಳ 151 ಕ್ಷೇತ್ರಗಳಿಂದ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳೆರಡು ಸಮಾಜದ ಕಡೆಗಣಿಸಲ್ಪಟ್ಟ ಜನಸಮೂಹದ ಉದ್ಧಾರಕ್ಕೆ ಬದಲಾಗಿ ತಮ್ಮ ಅಧಿಕಾರದಲ್ಲಿ ಬಂಡವಾಳಶಾಹಿಗಳಿಗೆ ಅನುಕೂಲವಾಗುವ ನಿಟ್ಟಿನ ಧೋರಣೆ ನೀತಿಗಳನ್ನು ಹೊಂದಿದೆ. ಆ ಪಕ್ಷಗಳೆರಡು ಅವಳಿ ಜವಳಿಯಾಗಿದ್ದು ಯಾವುದೇ ವ್ಯತ್ಯಾಸವಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು. ಸ್ನೇಹಿತರೆ, ಈಗ ಒಂದು ಲೋಕಸಭಾ ಚುನಾವಣೆ ಬಂದಿದೆ. ಈ ಚುನಾವಣೆಯಲ್ಲಿ ನಾವು ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದಿಂದ ಕರ್ನಾಟಕದಲ್ಲಿ ಒಟ್ಟು 19 ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧಿಸ್ತಾ ಇದ್ದೀವಿ. ದೇಶದಲ್ಲಿ 151 ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧಿಸ್ತಾ ಇದ್ದೇವೆ. 19 ರಾಜ್ಯಗಳು ಮತ್ತು ಅಂಡಮಾನ್ ನಿಕೋಬಾರ್ ಸೇರಿ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸೇರಿ ಸ್ಪರ್ಧಿಸ್ತಾ ಇದ್ದೇವೆ. ಇವತ್ತಿನ ನಮ್ಮ ರಾಜಕೀಯ ನಿಲುವು ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ದೇಶದಲ್ಲಿ 2 ಮುಖ್ಯ ಮೈತ್ರಿಕೂಟಗಳನ್ನು ಇವತ್ತು ಜನಗಳ ಮುಂದೆ ಎತ್ತಿ ಹಿಡಿತಾ ಇದ್ದಾರೆ. ಒಂದು NDA, ಇನ್ನೊಂದು INDA. ನಿಮಗೆ ಗೊತ್ತಿರೋ ವಿಷಯ ಸದ್ಯದಿಂದ ಒಂದು ಕಡೆ ಕಳೆದ 10 ವರ್ಷಗಳಲ್ಲಿ ಅಧಿಕಾರ ನಡೆಸಿರುವಂತಹ ಬಿಜೆಪಿ ನೇತೃತ್ವದ NDA ಸರ್ಕಾರ ಅವರು ಯಾವ ರೀತಿ ಆಡಳಿತ ನಡೆಸಿದ್ದಾರೆ ಇದರ ಬಗ್ಗೆ ಖಂಡಿತವಾಗಿ ಒಂದು ಹೋರಾಟದ ಸಂಘಟನೆ, ಹೋರಾಟದ ಪಕ್ಷವಾಗಿ ನಮಗೆ ಹಲವಾರು ಟೀಕೆಗಳು ಸಹಜವಾಗಿದೆ. ಅವರು ಏನು ಮಾತುಗಳನ್ನು ಆಡಿದ್ರು 2014ಕ್ಕಿಂತ ಮುಂಚೆ, ಏನು ಭರವಸೆಗಳನ್ನು ಕೊಟ್ಟರು, ಇವತ್ತದು ಏನಾಗಿದೆ ಅಂದರೆ, ಈಗ ಅಣ್ಣಾ ಹಜಾರೆ ಚಳವಳಿ ಸಂದರ್ಭದಲ್ಲೇ ನಾವು ಅಧಿಕಾರಕ್ಕೆ ಬಂದರೆ ನಾವು ಲೋಕಪಾಲ್ ಕಾಯ್ದೆ ತಗೊಂಡ್ಬರ್ತೀವಿ ಅಂತೇಳಿ ಅಣ್ಣಾ ಹಜಾರೆ ಅವರ ಜೊತೆಗೆ ಕೂತು ಬಿಜೆಪಿ ನಾಯಕರು ಮಾತಾಡೋದು. ಆದರೆ ಅವರೇ ಸಂಪೂರ್ಣ ಬಹುಮತದ ಜೊತೆಗೆ ಅಧಿಕಾರಕ್ಕೆ ಬಂದರೂ ಕೂಡ ಇವತ್ತಿನವರೆಗೂ ಕೂಡ ಲೋಕಪಾಲ್ ಕಾಯ್ದೆಯನ್ನು ಅವರು ಜಾರಿಗೆ ತಗೊಂಡು ಬಂದಿಲ್ಲ ಕೇಂದ್ರದಲ್ಲಿ. ಕೇಂದ್ರದ ಬಿಜೆಪಿ ನೇತೃತ್ವದ NDA ಸರ್ಕಾರ 2014ರ ಚುನಾವಣೆಗೂ ಮುನ್ನ ನೀಡಿದ್ದ ಭರವಸೆಗಳು ಏನಾಗಿದೆ ಎಂದು ಪ್ರಶ್ನೆ ಮಾಡಿದ ರವಿ, ತಾವು ಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬಂದಲ್ಲಿ ಲೋಕಪಾಲ ಮಸೂದೆ ಜಾರಿ ಮಾಡುವುದಾಗಿ ಹೇಳಿದ್ದ ಬಿಜೆಪಿ ಅದನ್ನು ಕಾರ್ಯಗತಗೊಳಿಸುವಲ್ಲಿ ವಿಫಲವಾಗಿದೆ. ಇದಕ್ಕೆ ಬದಲಾಗಿ ಚುನಾವಣೆಗೆ ಹಣ ಸಂಗ್ರಹಿಸುವ ಎಲೆಕ್ಟ್ರಾಲ್ ಬಾಂಡನ್ನು ತಂದಿದೆ. ಆ ಮೂಲಕ ತನಿಖೆಗೆ ಒಳಪಟ್ಟ ಸಂಸ್ಥೆಗಳು ನೀಡಿದ ದೇಣಿಗೆಯಿಂದ ಬಿಜೆಪಿ ಪಡ್ಕೊಂಡಿದೆ. ಪ್ರಸ್ತುತ ಬಿಜೆಪಿಗೆ ಪರ್ಯಾಯವೆಂದು ಬಿಂಬಿಸ್ತಾ ಇರುವ INDIA ಒಕ್ಕೂಟದ ಕಾಂಗ್ರೆಸ್ ಪಕ್ಷವು ಬಾಂಡ್ಗಳನ್ನು ಪಡ್ಕೊಂಡಿದೆ. ವಿವಿಧ ಎಡಪಕ್ಷಗಳು ಬಿಜೆಪಿಯನ್ನು ಹೊರಗಿಡಲು INDIA ಒಕ್ಕೂಟಕ್ಕೆ ಬೆಂಬಲವನ್ನು ನೀಡಿವೆಯಾದರೂ SUCI ಪಕ್ಷ ಅದರಿಂದ ದೂರ ಉಳ್ಕೊಂಡು ಸ್ವತಂತ್ರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇರುವುದಾಗಿ ಸ್ಪಷ್ಟಪಡಿಸಿದರು. ಚುನಾವಣೆಗೆ ಫಂಡಿಂಗ್ ಮಾಡೋದಕ್ಕೆ ಎಲ್ಲ ಒಂದು ಕಪ್ಪಣವನ್ನು ಚುನಾವಣೆ ರಾಜಕೀಯ ಪಕ್ಷಗಳಿಗೆ ಅಕ್ರಮವಾಗಿ ತಗೊಂಡು ಬರೋದಕ್ಕೆ ಎಲೆಕ್ಟೋರಲ್ ಬಾಂಡ್ ಮೆಥಡನ್ನು ತಗೊಂಡು ಬಂದರು. ಕೊನೆಗೆ ಸುಪ್ರೀಂ ಕೋರ್ಟಿಂದಾಗ ಅದು ಏನಾಗಿದೆ ಅನ್ನೋದು ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಅಂದರೆ ಅದನ್ನು ಪಬ್ಲಿಕ್ ಮಾಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಅದನ್ನು ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದಾರೆ. ಅದರಲ್ಲಿರೋ ಕೆಲವೊಂದು, ಈಗ ನಿರ್ಮಲಾ ಸೀತಾರಾಮನ್ ಅವರ ಹಸ್ಬೆಂಡ್ ಬರಗಾಲ ಪ್ರಭಾಕರ್ ಅವರೇನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಇದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಹಗರಣ ಅಂತ. ಒಂದು 2-3 ಉದಾಹರಣೆಗಳನ್ನು ನಾನು ನಿಮಗೆ ಕೊಡ್ತೀನಿ. ಒಂದು, 35 ಔಷಧಿ ಕಂಪನಿಗಳು, ಅವುಗಳ ಮೇಲೆ ಕ್ವಾಲಿಟಿ ರಿಲೇಟೆಡ್ ಕಂಪ್ಲೇಂಟ್ಸು ಮತ್ತು ತನಿಖೆಗಳು ನಡೀತಾ ಇತ್ತು. ನಿಮಗೆ ಗೊತ್ತಿರಬಹುದು, ಕೆಲವು 1 ವರ್ಷದ ಹಿಂದೆ 2 ವರ್ಷದ ಹಿಂದೆ ಭಾರತದಿಂದ ಹೋದಂತಹ ಕೆಲವು ಮಕ್ಕಳ ಕಾಫ್ ಸಿರಪ್ಗಳನ್ನು ಕುಡಿದು ಆಫ್ರಿಕಾದಲ್ಲಿ ಹಲವಾರು ಜನ ಮಕ್ಕಳು ಸತ್ತೋದ್ರು ಕ್ವಾಲಿಟಿ ರಿಲೇಟೆಡ್ ಇಶ್ಯೂಸ್ ಇಂದ.